ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಚಾರ ಬಂದು ದಾವಣಗೆರೆ ಬೈ ಎಲೆಕ್ಷನ್ ಬಗ್ಗೆ. ಈಗ ಆಲ್ರೆಡಿ ಸುಮಾರು ಪತ್ರಕರ್ತರು ಇದ್ರ ಬಗ್ಗೆ ವಿಮರ್ಶೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ನಾನು ತುಂಬ ನೋಡ್ತಕ್ಕಂಥದ್ದು ರಾಜಚಿಂತನ್ ಅವರ ಒಂದು ವಿಮರ್ಶಾತ್ಮಕ ವಿಡಿಯೋಸ್ನ, ಯಾಕೆಂದರೆ ಅದ್ಭುತವಾಗಿ ಅವರು ವಿಮರ್ಶೆಯನ್ನು ಮಾಡ್ತಾರೆ. ಇಲ್ಲೇನಾಗಿದೆ, ಇವತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಲ್ಲಿ ಸಮರ್ಥಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಹಿರಿಯ ಕಾರ್ಯಕರ್ತರು, ಮುಸಲ್ಮಾನ್ ಕಾರ್ಯಕರ್ತರು ಇದ್ದರೂ ಕೂಡ ಅವ್ರನ್ನೆಲ್ಲರನ್ನೂ ಕಡೆಗಣಿಸಿ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮುಸಲ್ಮಾನ್ ಕಾರ್ಯಕರ್ತರು ಏನು ಹೇಳಿದ್ದಾರೆ ಅಂತಂದರೆ, ನೀವು ನಮಗೆ ಟಿಕೆಟ್ ಕೊಟ್ಟಿಲ್ಲದೆ ಇರ್ತಕ್ಕಂಥದ್ರಿಂದ ನಾವು BJPನ ಸಪೋರ್ಟ್ ಮಾಡ್ತೀವಿ. ಸೊ ಇಲ್ಲಿ ಇದು ನಿಮ್ಮ ವಿಷಯ, ನೀವು BJPನಾದರೂ ಸಪೋರ್ಟ್ ಮಾಡಿ ಅಥವಾ ಕಾಂಗ್ರೆಸ್ನಾದರೂ ಸಪೋರ್ಟ್ ಮಾಡಿ. ಇಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಾಗಿದೆ ಅಂತಂದರೆ, ನೀವು ಹಿಂದೂಗಳಾಗಿದ್ದರೆ BJPನ ಸಪೋರ್ಟ್ ಮಾಡಬೇಕು, ಮುಸಲ್ಮಾನರಾಗಿದ್ದರೆ ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡಬೇಕು ಅನ್ನೋದು ತಪ್ಪು ತಿಳುವಳಿಕೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈ ಎರಡೂ ಪಕ್ಷಗಳ ಅಜೆಂಡಾ ಸೇಮ್ ಇದೆಯಾ? ಈಗ BJP ಅಜೆಂಡಾ ಸೇಮ್ ಆ್ಯಸ್ ಇಟ್ ಈಸ್ ಕಾಂಗ್ರೆಸ್ ಥರ ಇದೆಯಾ, ಅಥವಾ ಕಾಂಗ್ರೆಸ್ ಅಜೆಂಡಾ BJP ಥರ ಇದೆಯಾ? ಅಥವಾ ಈ ಎರಡೂ ಪಕ್ಷಗಳು ಜನಪರ ಕೆಲಸಗಳನ್ನು ಮಾಡಿಸಿದಾರಾ? ಅಥವಾ ಈಗ ಏನಾಗಿದೆ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಟಕ್ಕನಂಗೆ ನಾವು ಇನ್ನೊಂದು ಪಕ್ಷನ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಆ ಪಕ್ಷದ ಅಜೆಂಡಾನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಈ ಎರಡು ಪಕ್ಷದ ಅಜೆಂಡಾ ಸರಿ ಇದೆಯಾ, ಅದನ್ನು ತಿಳ್ಕೊಳ್ಳತಕ್ಕಂಥ ಒಂದು ಜ್ಞಾನ ನಮ್ಮಲ್ಲಿ ಇದೆಯಾ? ಅದು ಕೂಡ ಇಲ್ಲ. ಅಥವಾ ಯಾವುದಾದ್ರೂ ಹೊಸ ಪಕ್ಷ ಎಕ್ಸಿಸ್ಟೆನ್ಸಿಗೆ ಬಂದಿದೆಯಾ, ಆ ಪಕ್ಷದ ಅಜೆಂಡಾ ಸರಿ ಇದೆಯಾ? ಅಥವಾ ಯಾರಾದರೂ ಹೊಸ ಅಭ್ಯರ್ಥಿ ಬಂದಿದ್ದಾರಾ, ಒಂದು ಒಳ್ಳೆ ಅಜೆಂಡಾ ಇಟ್ಕೊಂಡು ಸಮಾಜಕ್ಕೆ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರಾ, ಅವ್ರನ್ನಾದರೂ ಗುರುತಿಸಿದ್ದಾರಾ? ಅದು ಕೂಡ ಇಲ್ಲ. ಅಟ್ಲೀಸ್ಟ್ ನಿಮ್ಮಲ್ಲಿ ರಾಜಕೀಯ ಜ್ಞಾನ ಇದ್ದು ಇವತ್ತವರೆಗೂ ಈ ಪಕ್ಷಗಳು ಏನೂ ಮಾಡಿಲ್ಲ. ಸೊ ನಮಗೂ ಕೂಡ ಸಂವಿಧಾನ ಒಂದು ರೈಟ್ಸ್ನ ಕೊಟ್ಟಿದೆ, ಎಷ್ಟು ಅಭ್ಯರ್ಥಿಗಳು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು ಒಂದು ಎಲೆಕ್ಷನ್ನಲ್ಲಿ, ಒಂದು ಚುನಾವಣೆಯಲ್ಲಿ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅಟ್ಲೀಸ್ಟ್ ಒಂದು 100ರಿಂದ 150 ಅಪ್ಲಿಕೇಶನ್ಗಳನ್ನ ಹಾಕಿ ಆ ರೀತಿಯಾದರೂ ಒಂದು ಪೈಪೋಟಿನ ಕೊಟ್ಟಿದ್ದೀರಾ? ಅದು ಕೂಡ ಇಲ್ಲ. ಈಗ ಆಲ್ರೆಡಿ ದಾವಣಗೆರೆಯಲ್ಲಿ ಪ್ರಚಾರ ಕೂಡ ಶುರು ಆಗಿದೆ. ಎಲ್ಲ ಪಕ್ಷಗಳು ಸತ್ಯ ಸುಳ್ಳು ಎರಡೂ ಕೂಡ ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಈಗ ರಾಷ್ಟ್ರಪತಿಯಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ಯಾರ ಟರ್ಮಲ್ಲಿ ರಾಷ್ಟ್ರಪತಿಯಾಗಿದ್ದರು ಅನ್ನೋದನ್ನು ಕೂಡ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಜನಗಳ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ, ಅದನ್ನು ತೆಗೆದು ನೋಡಿ, ಇಂತಿಂಥವ್ರ ಟರ್ಮಲ್ಲಿ ಇವರು ರಾಷ್ಟ್ರಪತಿ ಆಗಿದ್ರು ಅಂತೇಳಿ ಜನಗಳೇ ಗುರುತಿಸಿ ಹೇಳ್ತಾ ಇದ್ದಾರೆ ರಾಜಕೀಯ ನಾಯಕರುಗಳಿಗೆ. ನೋಡಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ. ರಾಜಕೀಯ ನಾಯಕರುಗಳು ಇವಾಗಾದರೂ ಸತ್ಯ ಹೇಳೋದನ್ನು ಕಲಿಯಬೇಕು. ಜನಗಳು ಹೇಗೆ ಮೊಬೈಲಲ್ಲಿ ಹುಡುಕಿ ಈ ವಿಚಾರ ಸತ್ಯನ ಅಥವಾ ಸುಳ್ಳೋ ಅಂತ ಹೇಳ್ಬಿಟ್ಟು ವಿಮರ್ಶೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಈ ಅಭ್ಯರ್ಥಿ ಸರಿ ಇದ್ದಾನಾ ಇಲ್ವಾ, ಈ ಪಕ್ಷಗಳ ಅಜೆಂಡಾ ಇವತ್ತವರೆಗೂ ಸರಿ ಇತ್ತಾ, ಸರಿ ಇರಲಿಲ್ವಾ, ಇವರೆಲ್ಲ ಜನಪರ ಕೆಲಸಗಳನ್ನ ಮಾಡಿಸಿದಾರಾ, ಅಥವಾ ಹೊಸ ಅಭ್ಯರ್ಥಿಗಳು ನಿಂತಿರೋರು ಅವರು ಸಾಮಾಜಿಕ ಹೋರಾಟಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರಾ? ಸೊ ನಾವು ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ.